ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಸ್ಟಡಿ ಬ್ಲಾಗನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಇವತ್ತು 5:30ಗೆ ಎದ್ದು ಇವಾಗ ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ಇಷ್ಟು ದಿನ ಆರಾಮಾಗಿ ನಿದ್ದೆ ಮಾಡಿ ಇವಾಗ ಸಡನ್ನಾಗಿ ಬೇಗ ಅರ್ಲಿ ಮಾರ್ನಿಂಗ್ ಏಳಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ದಿನದಿಂದ ದಿನ ಸ್ವಲ್ಪ ಬೇಗ ಏಳೋಕ್ಕೆ ಪ್ರಯತ್ನ ಪಡಬೇಕು. ಇವತ್ತು 5:30ಗೆ ಎದ್ದಿದ್ದೀನಿ. ನಾಳೆ ದಿನ ಇನ್ನೊಂಚೂರು ಬೇಗ ಏಳೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಎದ್ದ ತಕ್ಷಣ ಫಸ್ಟು ಒಂದು ಗ್ಲಾಸ್ ಬಿಸಿನೀರನ್ನು ಕಾಸ್ಕೊಂಡು ಕುಡಿತಾ ಇದ್ದೀನಿ. ನೈಟೆಲ್ಲ ನೀರಿಲ್ಲದೆ ಇರುವಂತಹ ದೇಹಕ್ಕೆ ನಾವು ಎದ್ದ ತಕ್ಷಣ ಈ ರೀತಿಯಾಗಿ ಬಿಸಿನೀರಾದರೂ ಕುಡಿಬೋದು, ಇಲ್ಲ ತಣ್ಣೀರಾದರೂ ಕುಡಿಬೋದು. ಕುಡಿಯೋದ್ರಿಂದ ಡಿಹೈಡ್ರೇಟ್ ಆಗಿರುತ್ತಲ್ಲ, ಹಾಗಾಗಿ ಅದು ನಾರ್ಮಲ್ ಸ್ಟೇಜ್ಗೆ ಬರುತ್ತೆ. ಫ್ರೆಶ್ ಅಪ್ ಆಗಿ ಸ್ಟಡಿ ಕೂತ್ಕೊಳ್ಳೋದ್ಲಿಗೆ 6 ಗಂಟೆ ಆಯಿತು. ಇವಾಗ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಜಿಯೋಗ್ರಫಿ ಓದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಜಿಯೋಗ್ರಫಿ 1 ಅವರ್ ಸ್ಟಡಿ ಕಂಪ್ಲೀಟ್ ಆದಮೇಲೆ ಇವಾಗ ನಾನು ಪೊಲಿಟಿಕಲ್ 1 ಅವರ್ ಸ್ಟಡಿ ಮಾಡ್ತಾಯಿದ್ದೀನಿ. ಡೇ 3 ಬ್ಲಾಗಲ್ಲಿ ನಾನೊಂದು ಚಾಲೆಂಜ್ ಮಾಡಿದ್ದೆ, ನನಗೆ ನಾನೇ ಮಾಡಿಕೊಂಡಿದ್ದೆ. ಏನಪ್ಪ ಅಂದರೆ ಬೀಟ್ ದ ಕ್ಲಾಕ್ ಅಂತ. 30 ನಿಮಿಷದಲ್ಲಿ 1 ಚಾಪ್ಟರ್, ಅದು 9 ಪೇಜ್ ಇರುವಂತಹ ಒಂದು ಚಾಪ್ಟರು, ಅದನ್ನು ನಾನು ಅರ್ಧ ತಾಸಿನಲ್ಲಿ 30 ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ತೀನ ಅನ್ನೋಂಥ ಚಾಲೆಂಜ್ ಇತ್ತು. ಅದು ನಾನು 21 ನಿಮಿಷದಲ್ಲೇ ನಾನು ಕಂಪ್ಲೀಟ್ ಮಾಡಿದೆ. ಆ ಚಾಲೆಂಜನ್ನು ವಿನ್ ಆದೆ. ಈ ಥರ ನಾವು ಚಾಲೆಂಜ್ ಮಾಡೋದ್ರಿಂದ ಎಷ್ಟು ಬೆನಿಫಿಟ್ಸ್ ಸಿಗುತ್ತಪ್ಪ ಅಂತಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ ಆಗುತ್ತೆ. ಸಮಯವನ್ನು ಚೆನ್ನಾಗಿ ಬಳಸುವ ಅಭ್ಯಾಸ ನಮಗೆ ಬರುತ್ತೆ. ಆಮೇಲೆ ಟೈಮ್ ಓಡುತ್ತಿರೋದ್ರಿಂದ ಮೊಬೈಲ್ ಕಡೆ ಗಮನ ಇರೋಂಗಿಲ್ಲ. ಆಮೇಲೆ ಏನಪ್ಪ ಅಂತಂದರೆ ಪ್ರತಿದಿನ ಸಮಯಕ್ಕೆ ಓದುವ ಅಭ್ಯಾಸ ಸಹ ನಮಗೆ ಬರುತ್ತೆ. ಸಮಯದ ಒತ್ತಡದಿಂದ ಏಕಾಗ್ರತೆ ಕೂಡ ಹೆಚ್ಚಾಗುತ್ತೆ. ಜಾಸ್ತಿ ಓದಬೇಕು ಅನ್ನೋಂಥ ತವಕ ಹೆಚ್ಚಾಗುತ್ತೆ. ಆಮೇಲೆ ಕಾನ್ಫಿಡೆಂಟ್ ಹೆಚ್ಚಾಗುತ್ತೆ. ನಾನು ಇಷ್ಟು ಸಮಯದಲ್ಲಿ ಇಷ್ಟು ಮಾಡಬಲ್ಲೆ ಎಂಬ ನಂಬಿಕೆ ಸಹ ನಮಗೆ ಬರುತ್ತೆ. ಮೋಟಿವೇಶನ್ ಕೂಡ ಹೆಚ್ಚಾಗುತ್ತೆ. ಪ್ರತಿ ಚಾಲೆಂಜ್ ಮುಗಿದಾಗ ಮುಂದಿನ ಚಾಲೆಂಜ್ ಮಾಡಲು ಉತ್ಸಾಹ ಬರುತ್ತೆ. ಈ ರೀತಿಯಾಗಿರುವಂತಹ ಬೆನಿಫಿಟ್ಸ್ಗಳು ಈ ಚಾಲೆಂಜಿಂದ ನಾನು ಕಲಿತ್ಕೊಂಡೆ ಫ್ರೆಂಡ್ಸ್. ಹಾಗಾಗಿ ನೆಕ್ಸ್ಟ್ ಬೇರೆ ಬೇರೆ ಚಾಲೆಂಜ್ಗಳು ನನ್ನ ಬ್ಲಾಗಲ್ಲಿ ಬರ್ತಾವೆ. ನಿನ್ನೆ ದಿನ ನಾನು ಟೈಮರ್ ಹಾಕಿ ಚಾಲೆಂಜ್ ಮುಖಾಂತರ ಓದೋದ್ರಿಂದ ನಾನು 9 ಪೇಜ್ಗಳನ್ನು 20 ನಿಮಿಷದಲ್ಲೇ ಮುಗಿಸ್ಕೋಕ್ಕೆ ಸಾಧ್ಯ ಆಯಿತು. ಅದೇ ನಾನು 1 ಅವರಲ್ಲಿ ಪೊಲಿಟಿಕಲಲ್ಲಿರುವಂತಹ 10ನೇ ತರಗತಿ ಪೊಲಿಟಿಕಲ್ ಚಾಪ್ಟರು ಅದು ಸಹ ಎಷ್ಟು 9 ಪೇಜೇನೋ 8 ಪೇಜ್ ಇತ್ತು. ಅದನ್ನು ನಾನು ಮುಗಿಸೋಕೆ ಆಗಲಿಲ್ಲ. ಯಾಕಂದರೆ ಯಾವುದೇ ಒತ್ತಡ ಇದ್ದಿದ್ದಿಲ್ಲ, ಏಕಾಗ್ರತೆ ಇದ್ದಿದ್ದಿಲ್ಲ. ಹಾಗಾಗಿ ಆರಾಮಾಗಿ ನಿಧಾನವಾಗಿ ಓದ್ತಾ ಹೋದೆ. ಹಾಗಾಗಿ ಅದನ್ನು ಮುಗಿಸೋಕ್ಕಾಗಲಿಲ್ಲ. ಬಟ್ ನಿನ್ನೆ ದಿನ ಮಾಡಿದ್ರಿಂದ ಅದು ಎಷ್ಟು ಬೇಗ ಮುಗೀತು ಮತ್ತು ತಲೆಯಲ್ಲಿ ಫಿಕ್ಸ್ ಸಹ ಆಯಿತು. ಜಾಸ್ತಿ ನನಗೆ ನೆನಪಿನಲ್ಲಿ ಉಳ್ಕೊಳ್ಳೋಕ್ಕೂ ಸಾಧ್ಯ ಆಯಿತು. ಒಬ್ಬರು ಫ್ರೆಂಡ್ ಕಮೆಂಟ್ ಮಾಡಿದರು, ಏನಂದರೆ 6th to 10th ಪುಸ್ತಕಗಳನ್ನು, ಗೌರ್ಮೆಂಟ್ ಸ್ಕೂಲ್ ಪುಸ್ತಕಗಳನ್ನು ಓದೋದ್ರಿಂದ ಸಿಲೆಬಸ್ ಎಲ್ಲ ಕವರ್ ಮಾಡ್ಕೋಬಹುದಾ, ಅಷ್ಟು ಓದಿದರೆ ಸಾಕಾ ಅಂತ ಕೇಳ್ತಾಯಿದ್ರು. PCಗೋಸ್ಕರ ಆದರೆ ಸಾಕು ಫ್ರೆಂಡ್ಸ್. ಯಾಕಂದರೆ ಎಕ್ಸಾಮ್ ತುಂಬಾ ನಿಯರ್ ಇರೋದ್ರಿಂದ 6th to 10th ಇರುವಂತಹ ಪುಸ್ತಕಗಳನ್ನು ಓದಿ ಅದನ್ನೇ ರಿವಿಷನ್ ಮಾಡಿ ಕಂಪ್ಲೀಟಾಗಿ ಅಭ್ಯಾಸ ಮಾಡೋದು ಸಾಕಾಗುತ್ತೆ. ಬಟ್ ಬೇರೆ ಟೀಚರ್ಸ್ಗೋಸ್ಕರ ನಾವು ಟೀಚರ್ ಕಾಲ್ಫಾರ್ಮ್ ಆಗುತ್ತೆ ಅದಕ್ಕೆ ಓದ್ತೀವಿ ಅಂದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ PUC ಪುಸ್ತಕ ಆಗಿರ್ಬೋದು, ಬೇರೆ ಆಥರ್ ಪುಸ್ತಕಗಳನ್ನು ಓದಬೇಕಾಗುತ್ತೆ. ಇವಾಗ ಪ್ರೆಸೆಂಟ್ ನಾನು PCಗೆ ಸ್ಟಡಿ ಮಾಡ್ತಾ ಇರೋದ್ರಿಂದ ನಾನು ಇಷ್ಟೇ ಓದ್ತಾ ಇದ್ದೀನಿ. ಮುಂದೆ ಮತ್ತೆ ಹೆಚ್ಚಿಗೆ ಇದನ್ನು ಕಂಪ್ಲೀಟ್ ಮಾಡಿ ಮತ್ತೆ ಮುಂದೆ ಹೆಚ್ಚಿಗೆ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್. ಮತ್ತು ಇನ್ನೊಬ್ಬರು ಫ್ರೆಂಡ್ ಕೇಳಿದರು, ಮೆಂಟಲ್ ಎಬಿಲಿಟಿಗೆ ಯಾವ ಕ್ಲಾಸ್ ಚೆನ್ನಾಗಿರುತ್ತೆ ಅಂತ. ನಾನು ಮೆಂಟಲ್ ಎಬಿಲಿಟಿಗೆ ಹಿಂದಿ ಕ್ಲಾಸನ್ನು ಕೇಳ್ತಾ ಇದ್ದೀನಿ. ಯಾಕಂದರೆ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನನಗೆ ಹಿಂದಿ ಅರ್ಥ ಆಗೋದ್ರಿಂದ ನಾನು ಹಿಂದಿ ಕ್ಲಾಸ್ ನೋಡ್ತಾ ಇದ್ದೀನಿ. ಮತ್ತು ಈಶ್ವರಗಿರಿ ಪಾಠಶಾಲೆ ಇವರು ಸಹ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸುಮಿತ್ ಸರ್ ಕ್ಲಾಸಸ್ ಇದೂ ಸಹ ಚೆನ್ನಾಗಿದೆ. ಈ 3ರಲ್ಲಿ ಯಾವುದಾದ್ರೂ ನೋಡಿ. ಕನ್ನಡ ಬೇಕಾದರೆ ಈಶ್ವರಗಿರಿ ಸರ್ದು, ಆಮೇಲೆ ಸುಮಿತ್ ಸರ್ದು ನೋಡಿ. ಹಿಂದಿ ಬೇಕಾದರೆ ಕಮೆಂಟ್ ಮಾಡಿ, ಅದು ಯಾವುದಂತ ನಾನು ಹೇಳ್ತೇನೆ.
ಮತ್ತು ಕನ್ನಡ ಸಬ್ಜೆಕ್ಟ್ನ ನಾನು ಓದ್ತಾ ಇಲ್ಲ ಫ್ರೆಂಡ್ಸ್. ನಾನು ಆಲ್ರೆಡಿ ಕನ್ನಡ ಟೀಚರ್ ಆಗಿರೋದ್ರಿಂದ ಸಾಮಾನ್ಯ ಕನ್ನಡ ಇರುತ್ತೆ. ಹಾಗಾಗಿ ನಾನು ಕನ್ನಡ ಜಾಸ್ತಿ ಫೋಕಸ್ ಮಾಡ್ತಾ ಇಲ್ಲ. ನೋಡೋಣ ಮುಂದೆ ಟೈಮ್ ಸಿಕ್ಕಾಗ ಎಕ್ಸಾಮ್ ನಿಯರ್ ಇದ್ದಾಗ ಸ್ವಲ್ಪ ರಿವಿಷನ್ ಮಾಡ್ಕೊಂಡು ಹೋದರೆ ಆಗುತ್ತೆ. ನಿಮಗೆ ಕನ್ನಡ ಓದೋಕ್ಕೆ ಯಾವುದು ಒಳ್ಳೆಯ ಪುಸ್ತಕ ಬೇಕು ಅಂತ ಕೇಳೋದಾದರೆ ಕಮೆಂಟ್ ಮುಖಾಂತರ ತಿಳಿಸಿ. ಅದಕ್ಕೂ ನಾನು ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಚಾಲೆಂಜು, ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಅದಕ್ಕೆ ಉತ್ತರವನ್ನು ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಬೇಕು. ಪ್ರಶ್ನೆ ಈ ರೀತಿಯಾಗಿದೆ: ನದಿಯ ಮೇಲಿಂದಲೇ ನಡೆದ ಭಾರತದ ವಿಶೇಷ ಯುದ್ಧ ಯಾವುದು? ಇನ್ನೊಮ್ಮೆ ಹೇಳ್ತೀನಿ, ನದಿಯ ಮೇಲಿಂದಲೇ ನಡೆದ ಭಾರತದ ವಿಶೇಷ ಯುದ್ಧ ಯಾವುದು? ನದಿಯ ಮೇಲೇ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧ ಯಾವುದು ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಮತ್ತು ಫ್ರೆಂಡ್ಸ್, ನೀವು 1 ಅವರಲ್ಲಿ ಎಷ್ಟು ಚಾಪ್ಟರ್ಸ್ಗಳನ್ನು ಓದ್ತೀರಿ ಅನ್ನೋದನ್ನು ಸಹ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ನಾನು ನಿನ್ನೆ 20 ನಿಮಿಷದಲ್ಲಿ ಒಂದು ಚಾಪ್ಟರನ್ನು ಮುಗಿಸಿದ್ನಲ್ಲ, ಆ ರೀತಿ ನೀವು 1 ಅವರಲ್ಲಿ ಎಷ್ಟು ಚಾಪ್ಟರ್ಗಳನ್ನು ಮುಗಿಸ್ತೀರಿ ಅದನ್ನು ನೀವು ಕಮೆಂಟ್ ಮುಖಾಂತರ ಹೇಳ್ತೀರಲ್ವ? ಓಕೆ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಹೇರ್ ಕೇರ್ ಮಾಡಿಕೊಳ್ಳುವಂತಹ ಸಮಯ. ಅದಕ್ಕೆ ಏನೇನು ಬೇಕಪ್ಪ ಅಂತಂದರೆ, ಪ್ಯಾರಾಚೂಟ್ ಎಣ್ಣೆ ತೊಗೊಂಡಿದ್ದೀನಿ. ಇವೇ ಇದ್ದವು ಮನೆಯಲ್ಲೇ ರೂಮಲ್ಲೇ, ಹಾಗಾಗಿ ಇವನ್ನೇ ತೊಗೊಂಡಿದ್ದೀನಿ. ಮತ್ತು ಒಂದಿಷ್ಟು ಕರಿಬೇವು ಸೊಪ್ಪು, ಒಂದು ಪಾತ್ರೆ ತೊಗೊಂಡಿನಿ. ಈ ಎಣ್ಣೆನ ಈ ಪಾತ್ರೆಯಲ್ಲಿ ಎಲ್ಲ ಎಣ್ಣೆಯನ್ನು ಸಹ ಪಾತ್ರೆಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಸ್ವಲ್ಪ ಇತ್ತು ಫ್ರೆಂಡ್ಸ್, ಎಷ್ಟು ಇತ್ತು ಅದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ತಲೆಯಲ್ಲಿ ತುಂಬ ಡ್ಯಾಂಡ್ರಫ್ ಆಗಿತ್ತು ಮತ್ತು ಹೇರ್ ಫಾಲ್ ಸ್ವಲ್ಪ ಆಗ್ತಾಯಿತ್ತು. ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ, ಡ್ಯಾಂಡ್ರಫ್ ಸಹ ಕಂಟ್ರೋಲ್ ಆಗುತ್ತೆ. ನಾವು ಅವಾಗವಾಗ ಈ ಥರ ಮಾಡ್ಕೊಳ್ಳೋದ್ರಿಂದ ಹೇರ್ಸು ಸ್ಮೂತು ಹೆಲ್ತಿಯಾಗಿರುತ್ತೆ. ಹಾಗಾಗಿ ನಾನು ಬೇರೆ ಏನನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ ಫ್ರೆಂಡ್ಸ್, ಓನ್ಲಿ ಇದೊಂದೇ. ಇದಕ್ಕೆ ನಾನು ಏನು ಮಾಡ್ತೀನಿ, ಕರ್ಪೂರ ಹಾಕ್ಕೊಳ್ತೀನಿ, ನೆಲ್ಲಿಕಾಯಿ ಇರ್ತಾವಲ್ಲ ಫ್ರೆಂಡ್ಸ್, ಬೆಟ್ಟದ ನೆಲ್ಲಿಕಾಯಿ, ಅದು ಸಹ ಹಾಕೋತೀನಿ. ಬಟ್ ಅವು ಯಾವುವು ಇಲ್ಲ ಅಂತ, ಹಾಗಾಗಿ ಮನೇಲಿ ಏನೇನು ಇದ್ದಾವಲ್ಲ ಅದನ್ನಷ್ಟೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಓನ್ಲಿ ಕರಿಬೇವು ಎಲೆ ಇತ್ತು, ಎಣ್ಣೆ ಇತ್ತು, ಇದನ್ನೇ ಯೂಸ್ ಮಾಡಿಕೊಂಡು ಹೇರ್ ಆಯಿಲ್ ಮಾಡ್ಕೊಳ್ತಾ ಇದ್ದೀನಿ.
ಪಾತ್ರೆಗೆ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಅದಾದ ನಂತರ ಕರಿಬೇವು ಎಲೆಯನ್ನು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಕುದ್ಮೇಲೆ ಆ ಎಲೆ ಎಲ್ಲ ಒಣಗಿದ ಥರ ಆದಮೇಲೆ ಈ ಥರ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಈ ಥರ ಆದಮೇಲೆ ಅದನ್ನು ಇಳಿಸ್ಬಿಟ್ಟು ಒಂದು ಬೌಲಲ್ಲಿ ತಗೊಳ್ತಾ ಇದ್ದೀನಿ. ಈ ಥರ ಆಯಿಲ್ ತಯಾರಾಯಿತು. ಇದನ್ನು ಸ್ವಲ್ಪ ಬಿಸಿ ಆರಿದ ಮೇಲೆ ತಲೆಗೆ ಮಸಾಜ್ ಮಾಡ್ಕೊಳ್ತಾ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈ ಥರ ಎಣ್ಣೆ ಮಾಡಿಕೊಂಡು ಮಸಾಜ್ ಮಾಡ್ತಾ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ ಮತ್ತು ಹೇರ್ ಗ್ರೋತ್ ಸಹ ಆಗುತ್ತೆ. ಡ್ಯಾಂಡ್ರಫ್ ಇದ್ದರೆ ಕಡಿಮೆ ಆಗುತ್ತೆ. ಇವಾಗ ನಾನು ಅಪ್ಲೈ ಮಾಡಿಕೊಂಡು ಇವತ್ತು ಫುಲ್ ಡೇ ಬಿಟ್ಟು ನಾಳೆ ಹೇರ್ ವಾಶ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್.